ನಮ್ಮ ಅಕ್ಕಿ ಸಿಕ್ಬಿಟ್ರೆ ಯಾರಿಗಾದ್ರು ಅದ್ರಲ್ಲಿ ಅವ್ರು ಜಾತಿ ಮಾಡೋಕ್ಕಾಗಲ್ಲ. ಬರೀ ಅಕ್ಕಿ ಬೇಕಾದ್ರೆ ಹುಟ್ಟಿದ ಪಟ್ಟ ಆಡಿಸ್ಬೋದು ಅಷ್ಟೇ, ಆದ್ರೆ ಒರಿಜಿನಾಲಿಟಿ ಜೀನ್ ಎನ್ಕ್ರಿಪ್ಷನ್ ಇರ್ತದಕ್ಕೆ. ಯಾಕಂದ್ರೆ ನಾನು ಸೈಬರ್ ಸೆಕ್ಯೂರಿಟಿ ವರ್ಕ್ ಮಾಡ್ತೀನಿ, ಐ ನೋ ಲೈಕ್ ಎನ್ಕ್ರಿಪ್ಷನ್ ಹೆಂಗಂತ. ಅವ್ನು ಹಿಡ್ಕೊಂಡು ಹೋಗಿಲ್ಲ ಅಂದಿದ್ರೆ ಕುಂಟ ಮಕ್ಷಿ ಹೊಡೆದಾಕ್ಬಿಡೋದು. ಅಷ್ಟು ಟೈಮ್ ಇತ್ತದು. ನಾನು ನೋಡಿದ್ದೆ ಕಣ್ಣಾರ. ಸಾಯಂಕಾಲ ಕುತ್ಕೊಂಡು ಸರ್ ಅಕ್ಕಿ ಅದು ಎಕ್ಸಾಂಪಲ್ ಕೊಡ್ತಾ ಇರೋದು. ಇಲ್ಲಿ ನಾವು ಗೆದ್ದಿದ್ದೀರಿ ಅವ್ರು ಸೋತಿದ್ದಾರೆ ಅನ್ನೋ ಬಗ್ಗೆ ಏನು ಹೇಳ್ತಿಲ್ಲ. ಸೊ ವಿಜಯಪುರದಲ್ಲಿ ಫಸ್ಟು ಮಾಚ ಮತ್ತು ಪೈಲ್ವಾನ್ ಮಲ್ಲಿಕಾರ್ಜುನ್ ಅವರು ಪಂದ್ಯಗಳಾಡಿದ್ರು. ಅದು ನಾನು ನೋಡಿರಲಿಲ್ಲ ಸ್ಟೋರಿ ಅವ್ರಿಗೆ. ಯಾಕಂದರೆ ಈ ಪಂದ್ಯಗಳು ನಾನು ನೋಡೋದ್ರಲ್ಲಿ ಎಕ್ಸಾಂಪಲ್ಲು. ಇವಾಗ ನನ್ನ ಹತ್ರ ಅಂಥ ಅಕ್ಕಿ ಐತೆ, ನನ್ನ ಹತ್ರ ಇಂಥ ಅಕ್ಕಿ ಐತೆ ಅನ್ನೋ ಗರ್ವದಿಂದ ನಾನು ಏನಾದರೂ ಒಬ್ಬನ ಪಂದ್ಯ ಕೇಳಿದ್ರೆ ನೀನು ಆ ದೇವರೇ ನೀನು ಸೋಸ್ಬಿಡ್ತಾನೆ. ಸರ್ ಈ ಅಕ್ಕಿಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಇದು ಬಂದು ಒರಿಜಿನಲ್ ಆನೆಕಲ್ ರೆಗ್ದಾರ್ ಗಂಡು ಸರ್. ಇದು ಈ ಬುಡ್ಡ ಇದಕ್ಕೆ ನನಗನ್ಸಂಗೆ ಒಂದು 22 ವರ್ಷ ಆಗಿದೆ. ಇದಕ್ಕೂ ತುಂಬ ಹಳೆ ಅಕ್ಕಿ. ಇದರಲ್ಲಿ ಹುಟ್ಟಿದ ಅಕ್ಕಿಗಳೆಲ್ಲ ಆಡಿದೆ ಆಯ್ತಾ. ಇದು ಬಂದು ಇದ್ರ ತಂದೆ ಬಂದು JC ರೋಡ್ ಗಂಡು ಅಂತೀವಿ ನಾವು. ಓಕೆ, ತೋಟದಕ್ಕಿ ಹೋಗಿ ಇಲ್ಲಿ ಕೆಳಗಡೆ ಬೈಜಾಪುರದಲ್ಲಿ ಹೂಮರಲ್ಲಿ ಅಕ್ಕಿ ಸಿಕ್ಕೋಗ್ಬಿಟ್ಟಿತ್ತು. ಅದೇನು ಮಾಡೋದು ಗೊತ್ತಾ, ಬೆಳಿಗ್ಗೆ ಮೇವು ತಿಂದ್ಬಿಟ್ಟು ಅಕ್ಕಿ ಎದ್ಬಿಟ್ರೆ ಸಾಯಂಕಾಲ ಕತ್ಲು ಕುತ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಾ? ಸೊ ನನ್ನ ಪ್ರಕಾರ ಒಳ್ಳೆ ಅಕ್ಕಿ ಅಂತಂದ್ರೆ ಒಬ್ಬ ಹುಡುಗನ ಹತ್ರ ಇದ್ರೆ, ಏನು ಕಸಬು ಗೊತ್ತಿಲ್ಲ ಹತ್ರ ಇದ್ರೆ ಅದೇನು ಮಿನಿಮಮ್ ಕನ್ಸೆನ್ಸಿ 8 ರಿಂದ 10 ಗಂಟೆ ಆಡಬೇಕು. 8 ಗಂಟೆ ಆಡಿದ್ರೆ ಸಾಕು. ಒಬ್ಬ ಶೋಕ್ದಾರ ಹತ್ರ ಇದ್ರೆ ಇನ್ನೊಂದು 2 ಗಂಟೆ ಜಾಸ್ತಿ ಇರಬೇಕು. ಸೊ ಅದು ಟಾಪ್ ಕ್ವಾಲಿಟಿ. ಅಂದ್ರೆ ನೀನು ಏನು ಮಾಡಿದ್ರೆ ಅಕ್ಕಿ ಆಡ್ಬೇಕು. ಅದ್ರ ಕ್ಯಾರೆಕ್ಟರ್ ಆಡೋ ಇಂಟೆಂಟ್ ಇರ್ಬೇಕು ಅಕ್ಕಿಗೆ. ಓಕೆ, ಸೊ ಇದ್ರ ತಂದೆ ಆ ಥರ ಆಡೋದು ಆಯ್ತಾ. ಆ ಗಂಡಲ್ಲಿ ತಂದು ಅವರು ಮಾಡಿಸಿದ್ದು. ಇದ್ರ ಮಗ ದೇವನಹಳ್ಳಿ ಟೂರ್ನಮೆಂಟ್ಗೆ ನಮ್ಮ ಫ್ರೆಂಡ್ ಶೇಖರಿ ಅಂತಿದ್ದಾರೆ, ಅವ್ರ ಮನೆಯಲ್ಲಿ ಅಕ್ಕಿ ಆಡಿತ್ತು 12 ಚಿಲ್ಲರೆ. ಆಮೇಲೆ ಆ ಗೇರ್ವಾ ಆಡ್ತು ಅಂತ ಹೇಳಿದ್ನಲ್ಲ, ನಮ್ಮ ಹೆಣ್ಣಿಗೆ ಪೂಟ್ ಮಾಡಿ. ಅರ್ಥ ಆಯ್ತಾ? ಅದು ಇದ್ರ ಮಗನಿಗೆ ಆ ನಮ್ಮ ಮಕ್ಷಿಗಳಿಗೆ ಮಿಕ್ಸ್ ಮಾಡಿದ್ದೊಂದು ಲೈನ್ಗೆ ಪೂಟ್ ಮಾಡಿದ್ದೆ. ಆ ಗೇರ್ವಾ ಅದ್ರಲ್ಲಿ ಬಂದಿದ್ದು ಇದ್ರ ಮಗನಲ್ಲಿ. ಓಕೆ, ಇದರಲ್ಲಿ ಇದ್ರ ಮಗನ್ ಇಲ್ಲೊಂದು ಬಿಡ್ತಾ ಇದ್ದೆ ನಾನು. ಹಂಗೆ ಆಟ ಹೊಡೆದ್ರೆ ತಲೆ ಕೆಡ್ಸ್ಕೊಂಡು ಹೊರಟೋಗ್ಬಿಡೋದಕ್ಕೆ. ವಾಜಿ ಮಾಡಿದ್ರೆ ನುಗ್ಗು ಬಿಡೋದಕ್ಕೆ ಬರ್ತಾರಲ್ಲ, ಒಂದು ಮಕ್ಕಾಲ್ ಗಂಟೆ ಬರ್ತಾರಲ್ಲ, ಹಂಗೆ ಆ ಥರ ಲೈನ್ ಇದು. ಅರ್ಥ ಆಯ್ತಾ? ಅದ್ರ ಮಗನದು ಇದ್ರ ಪಕ್ಕ ಇರೋದು. ಆಮೇಲೆ ಇದ್ರ ಮಗನ ಅಲ್ಲೊಂದು ತೋರಿಸಿದ್ದೆ ನಿಮ್ಗೆ, ಆನೆಕಲ್ ರೆಗ್ದಾರ್ ದುಮರ್ ರೆಗ್ದಾರ್. ಅದರಲ್ಲಿ ಇದ್ರ ಜೊತೆ ಪಟ್ಟನೆ ಇವೆರಡಕ್ಕೂ ಮಾಯ ಇಲ್ಲ ಪಾಪ. ಆ ಗಂಡಲ್ಲಿ ಇದೆ, ಅದ್ರಲ್ಲಿ ಮಾಡಿಸ್ಕೊಳ್ತಾ ಇದ್ದೀರಿ. ಆ ಗಂಡಲ್ಲಿಂದ ಒಂದು ಪಟ್ಟ ಇಲ್ಲಿ ತೋರಿಸ್ತೀನಿ. ಆಮೇಲೆ ಅದು ಒಂದು 8:30 9 ಗಂಟೆ ಆಡ್ತಾ ಇತ್ತು. ನಮ್ಮ ಮಕ್ಷಿಗೆ ಮೇಲೆ ತಿರ್ಗಾ ಪುಟ್ ಮಾಡಿದೆ. ಒಳ್ಳೆ ಆಟ, ಟಾಪ್ ಕ್ವಾಲಿಟಿ ಬರ್ಡ್. ಓಕೆ, ಸೊ ಈಗ ನೆಕ್ಸ್ಟ್ ಟಾಪಿಕ್. ಸೊ ನಾನು ಆಗ್ಲೇ ನಿಮ್ಗೆ ಒಳ್ಳೆ ಹಕ್ಕಿ ಅಂತಂದ್ರೆ ಹೆಂಗ್ ಆಡ್ಬೇಕು, ಏನಿರೋ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ನೆಕ್ಸ್ಟ್ ನಾನು ಮಾತಾಡೋದೀಗ ಜೆನೆಟಿಕ್ಸ್ ಬಗ್ಗೆ. ನಿಮ್ ಜೆನೆಟಿಕ್ಸ್ ಐಡಿಯಾ ಇದೆಯಾ? ಇಲ್ಲ ಸರ್, ಐಡಿಯಾ ಇಲ್ಲ. ಸೊ ಜೆನೆಟಿಕ್ಸ್ ಅಂತಂದ್ರೆ ಜೀನ್ಸ್. ನಮ್ಮ ಎಲ್ಲ ಮನುಷ್ಯನೇ ಆಗಲಿ, ಒಂದು ಪ್ರಾಣಿ ಆಗಲಿ, ಒಂದು ಪಕ್ಷಿ ಆಗಲಿ, ಅದಕ್ಕೆ ಜೆನೆಟಿಕಲ್ ಕ್ಯಾರೆಕ್ಟರ್ಸ್ ಇರುತ್ತೆ. DNA ಸ್ಟ್ರಕ್ಚರ್ ಗೊತ್ತಲ್ಲ ನಿಮ್ಗೆ. DNA ಅಲ್ಲಿ ಅದ್ರದ್ದು ಈಗ ಒಂದು ಗಂಡಿಂದ 36 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಒಂದು ಗಂಡಿಂದ 16 ಪೇರ್ ಬರುತ್ತೆ, ಹೆಣ್ಣಿಂದ 16 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಬರುತ್ತೆ. ಆಯ್ತಾ? ಅದು ಮಿಕ್ಸ್ ಆಗಿ ಅದ್ರಲ್ಲಿ ಹುಟ್ಟೋ ಮಕ್ಕಳು, ಮನುಷ್ಯ ಆಗಿರ್ಲಿ ಅಥವಾ ಒಂದು ಪ್ರಾಣಿ ಆಗಲಿ, ಒಂದು ಪಕ್ಷಿ ಆಗಲಿ. ಓಕೆ, ಸೊ ಆ ಕ್ಯಾರೆಕ್ಟರ್ಸ್ನ ಅದು ಅದರ ಆಫ್ ಸ್ಪ್ರಿಂಗ್ಸ್ಗೆ ಪಾಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅದರಲ್ಲಿ ಜೆನೆಟಿಕ್ಸ್ ಬಗ್ಗೆ ನೀವು ಯಾರನ್ನ ಇಂಟ್ರೆಸ್ಟ್ ಇದ್ರೆ, ದೇರ್ ಇಸ್ ಎ ಪರ್ಸನ್ ಕಾಲ್ಡ್ ಅಳುಬ್ರು, ಅವ್ರು ಇಲ್ಲೇ ಈಗ ಗ್ರೆಗೋರ್ ಮೆಂಡಲ್ ಅಂತ. ಓಕೆ, ಇದು ನಿಮಗೆ ಫಸ್ಟ್ PUC ಸೆಕೆಂಡ್ PUC ಚಾಪ್ಟರ್ ಒಂದು ಸಬ್ಜೆಕ್ಟ್ ಜೆನೆಟಿಕ್ಸ್ ಮತ್ತೆ ಹೈಬ್ರಿಡೈಸೇಷನ್ ಅಂತ. ಓಕೆ, ಅದ್ರ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರೀತಾರೆ ಅವ್ರನ್ನ, ಗ್ರೆಗೋರ್ ಮೆಂಡಲ್ ಅಂತ. ಅವರು ನೊಣಗಳ ಮೇಲೆ ಮತ್ತೆ ಪೀನಟ್ಸ್, ಬಟಾಣಿ ಗಿಡಗಳ ಮೇಲೆ ರಿಸರ್ಚ್ ಮಾಡಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಓಕೆ, ಸೊ ಆ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ನಿಮ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕಾದ್ರೆ ಅದನ್ನ ನೋಡಿ ತಿಳ್ಕೊಳ್ಳಿ. ಓಕೆ, ಸೊ ಜೆನೆಟಿಕ್ಸ್ ಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಂದು ಬರ್ಡ್ಗೆ. ಓಕೆ, ನಾನು ಹೇಳ್ತೀನಿ ಕೇಳಿದೆ. ಸೊ ನನ್ನ ಪ್ರಕಾರ ಯಾವುದೇ ಒಂದು ಹಕ್ಕಿ ಆಗಲಿ, ಇಟ್ ಶುಡ್ ರಿಟೈನ್ ಇಟ್ಸ್ ಒರಿಜಿನಲ್ DNA ಆರ್ ಜೀನ್ಸ್. ಅದು ನೀವೇನೇ ಪುಟ್ ಮಾಡಿದ್ರು ಅದರ ಜೀನ್ ಕ್ಯಾರೆಕ್ಟರ್ಸ್ ಸಪ್ರೆಸ್ ಆಗಬಾರ್ದು. ಅದರಲ್ಲಿ ಓವರ್ ಮಾಡ್ಕೊಂಡ್ ಬರಬೇಕು. ಅದನ್ನ ಔಟ್ಕಮ್ ಮಾಡ್ಕೊಂಡು ಅದನ್ನ ಓವರ್ ರೈಡ್ ಮಾಡೋ ಕೆಪಾಸಿಟಿ ಇರಬೇಕು. ಅದೇ ಥ್ರೋಬ್ಯಾಕ್ಸ್. ಈಗಾಗಲೇ ನಿಮ್ಗೆ ಹೇಳಿದೆ, ಥ್ರೋಬ್ಯಾಕ್ ಬರಬೇಕು ಅಂದ್ರೆ ಆ ಬ್ಲಡ್ ಲೈನ್ ಅಲ್ಲಿ ಆ ಜೀನ್ಸ್ ಇರಬೇಕು. ಆ ಜೀನ್ಸ್ ಸಪ್ರೆಸ್ ಆಗಬಾರ್ದು.
ಬಟ್ ಈಗ ನೀವು ಕೆಲವೊಂದು ನೋಡಿರ್ತೀರ, ಒಬ್ಬೊಬ್ರು ಬಣ್ಣ ಮುಚ್ಚಕ್ಕೆ ತಾಮ್ರಗಳು ಕೆಲವೊಂದು ಗೇರ್ವಾಗಳನ್ನ ಪುಟ್ ಮಾಡಾಕ್ತಾರೆ. ಅಂದ್ರೆ ಅಕ್ಕಿ ಕ್ಯಾರೆಕ್ಟರ್ ಹಂಗೆ ಇರುತ್ತೆ, ಆ ಬಣ್ಣ ಮಾತ್ರ ಓವರ್ಲ್ಯಾಪ್ ಮಾಡ್ತಾ ಇರುತ್ತೆ. ಬಿಕಾಸ್ ಆ ಬರ್ಡ್ಗೆ ಅದು ಸ್ಟ್ರಾಂಗೆಸ್ಟ್ ಜೀನ್, ಅದು ಬಿಟ್ಕೊಡಲ್ಲ, ಅದ್ರ ಬಣ್ಣ ಬಿಟ್ಕೊಡಲ್ಲ. ಆದ್ರೆ ಈ ಬರ್ಡು ಇದ್ರ ಕ್ಯಾರೆಕ್ಟರ್ ಬಿಟ್ಕೊಡಲ್ಲ. ಗೊತ್ತಾಯ್ತಾ? ಇದ್ರ ಕ್ಯಾರೆಕ್ಟರ್ ಇದು ಏನೇ ಮಾಡಿದ್ರೆ ಯಾವ್ದಕ್ಕೆ ಪುಟ್ ಮಾಡೋದು ಇದು ಕ್ಯಾರೆಕ್ಟರ್ ಬಿಟ್ಕೊಳ್ಳಲ್ಲ. ಆಡೋ ಫಾರ್ ಎಕ್ಸಾಂಪಲ್ ಟಾಪ್ ಆಡ್ತಾ ಇರ್ತಂದು ಇಟ್ಕೊಳ್ಳಿ, ಆಟ ಪೇಗಿ ಎಲ್ಲ ಸಖತ್ತು. ಅದ್ರ ಒಳಗಡೆ ಬ್ಲಡ್ ಅಲ್ಲಿ ಕ್ಯಾರೆಕ್ಟರ್ ಇದೆ. ಸೊ ದಟ್ ಈಸ್ ಕಾಲ್ಡ್ ಜೆನೆಟಿಕಲ್ ಒರಿಜಿನಲ್ DNA ರಿಟೆನ್ಷನ್. ಓಕೆ, ನೀವು ಕ್ರಾಸ್ ಬ್ರೀಡ್ ಮಾಡಿದ್ರು ಅಷ್ಟೇ ಅದು ತನ್ನ ಬಿಟ್ಕೊಳ್ಬಾರ್ದು ಅಕ್ಕಿ. ಆ ಕ್ವಾಲಿಟಿ ಜೀನಲ್ಲಿ ಇರಬೇಕು, ಅದು ಜೆನೆಟಿಕಲಿ. ಓಕೆ, ಮತ್ತೆ ಜೆನೆಟಿಕಲ್ ಎನ್ಕ್ರಿಪ್ಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾನು ಕೆಲವೊಂದು ಬ್ಲಡ್ ಲೈನ್ ನೋಡ್ತೀನಿ. ಮೋಸ್ಟ್ ಆಫ್ ದ ಟಾಪ್ ಕ್ವಾಲಿಟಿ ಬ್ಲಡ್ ಲೈನ್ಸ್ ಅಲ್ಲಿ ಇರುತ್ತೆ. ಓಕೆ, ನಮ್ಮ ಮೀಟರ್ ಗೇಜ್ ಅಲ್ಲಿ ನಮ್ಮ ಅಕ್ಕಿ ಸಿಕ್ಬಿಟ್ರೆ ಯಾರಿಗಾದ್ರು ಅದ್ರಲ್ಲಿ ಅವ್ರು ಜಾತಿ ಮಾಡೋಕ್ಕಾಗಲ್ಲ. ಬರೀ ಅಕ್ಕಿ ಬೇಕಾದ್ರೆ ಹುಟ್ಟಿದ ಪಟ್ಟ ಆಡಿಸ್ಬೋದು ಅಷ್ಟೇ, ಆದ್ರೆ ಒರಿಜಿನಾಲಿಟಿ ಜೀನ್ ಎನ್ಕ್ರಿಪ್ಷನ್ ಇರುತ್ತೆ ಅದಕ್ಕೆ. ಯಾಕಂದ್ರೆ ನಾನು ಸೈಬರ್ ಸೆಕ್ಯೂರಿಟಿ ವರ್ಕ್ ಮಾಡ್ತೀನಿ, ಐ ನೋ ಲೈಕ್ ಎನ್ಕ್ರಿಪ್ಷನ್ ಹೆಂಗಂತಿರೋ ಅದೇ ತರ ಜೀನ್ಸ್ ಅಲ್ಲಿ ಎನ್ಕ್ರಿಪ್ಷನ್ ಇರುತ್ತೆ. ಅದೇ ಬ್ಲಡ್ ಲೈನ್ ತಗಲಿದ್ರೆ ಮಾತ್ರನೇ ಅದು ಥ್ರೋ ಬ್ಯಾಕ್ಸ್ ಕೊಡೋದು, ಅದು ತಾತ ಮುತ್ತಾತ ಅಂತ ಹೇಳೋದು. ನೀವು ಬೇರೆ ಯಾವ್ದೇ ಪುಟ್ ಮಾಡಿ ಥ್ರೋ ಬ್ಯಾಕ್ ಕೊಡೋಲ್ಲ ಅಕ್ಕಿ. ಬೈ ಚಾನ್ಸ್ ಮಿಸ್ ಆಗಿ ಆದ್ರೆ ಆಗ್ಬೋದು ಅಷ್ಟೇನಾ? ಅದು ಬ್ಲಡ್ ಅಂದ್ರೆ ಹೇಳ್ತು ಒರಿಜಿನಲ್ DNA ರೀಕನ್ಸ್ಟ್ರಕ್ಷನ್ ಆಗಲ್ಲ. ಅದು ಆಡೋ ಕ್ಯಾರೆಕ್ಟರ್ ಬರ್ಬೋದು ಅಷ್ಟೇ ಹೊರತು ಅದ್ರ ಇವಾಗ ನಮ್ ಹೇಳ್ದಲ್ಲ ಗೇರೋ ತೋರಿಸಿದ್ ನಾನು ನಿಮ್ಗೆ, ಆ ತರ ಗೇರೋ ಬರಬೇಕು ಅಂದ್ರೆ ಅದಕ್ಕೆ ನಾನು ಬ್ಲಡ್ ಲೈನ್ ಟಚ್ ಮಾಡಿದ್ರೆ ಬರೋದು. ನೀವು ಏನು ತಿಪ್ಪರ್ಲ ಹಾಕಿದ್ರು ಬೇರೆ ಯಾವ ಪುಟ್ ಮಾಡೋದು ಬರಲ್ಲ. ಒರಿಜಿನಲ್ ಬ್ಲಡ್ ಲೈನ್ ಮಾಡಬೇಕು. ಯಾಕಂದ್ರೆ ಅದು ಬ್ಲಡ್ ಅಲ್ಲಿ ಜೀನ್ಸ್ ಅಲ್ಲಿ ಎನ್ಕ್ರಿಪ್ಷನ್ ಇರುತ್ತೆ. ಆ ಕೀ ಮ್ಯಾಚ್ ಆಗ್ಬೇಕು ಅದಕ್ಕೆ. ಅದು ಕೀ ಮ್ಯಾಚ್ ಆದ್ರೆ ಮಾತ್ರ ಅದು ಒರಿಜಿನಲ್ DNA ರೀಕನ್ಸ್ಟ್ರಕ್ಟ್ ಮಾಡುತ್ತೆ ಬಾಡಿಲಿ, ಎಂಬ್ರಿಯೋಲಿ, ಮೊಟ್ಟೆಲಿ. ಅರ್ಥ ಆಯ್ತಾ? ಇಲ್ಲಾಂದ್ರೆ ರೀಕನ್ಸ್ಟ್ರಕ್ಟ್ ಆಗಲ್ಲ. ಆ ಕ್ವಾಲಿಟಿ ಇರ್ಬೇಕು ನನಗೆ ಬ್ಲಡ್ ಅಲ್ಲಿ, ಆ ಥರ. ಆಯ್ತಾ? ಅದೊಂದು ಜೆನೆಟಿಕಲ್ ಎನ್ಕ್ರಿಪ್ಷನ್ ಇರಬೇಕು ಅಕ್ಕಿಗೆ ಜೀನ್ಸಲ್ಲಿ. ಸೊ ಅವಾಗೆ ಥ್ರೋ ಬ್ಯಾಕ್ ಬರೋದು ಒರಿಜಿನಲ್ಲು. ಸೊ ಗುಡ್ ಥ್ರೋ ಬ್ಯಾಕ್ ಕ್ವಾಲಿಟಿ ಹೇಳಿದ್ನಲ್ಲ ಅದೆಲ್ಲ ಇರಬೇಕು. ಮತ್ತೆ ನೆಕ್ಸ್ಟ್ ಬಂದು ಜೀನ್ ಸೀಕ್ವೆನ್ಸ್ ಡೈಲ್ಯೂಟ್ ಆಗಬಾರ್ದು. ಆಯ್ತಾ? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಕೆಲವೊಂದು ಪೂಟಲ್ಲಿ ನಮ್ಮ ರೋಷನಲ್ಲಿ ಪೂಟ್ ಮಾಡಿರೋದು ನಾನು ಒರಿಜಿನಲ್ ನಮ್ಮ ಹತ್ರ ಇರಲಿಲ್ಲ. ನಾನು ಅಶ್ವಿನ್ ಅವ್ರ ಹತ್ರ ಎಣ್ಣೆ ಎಸ್ಕೊಂಡಿದ್ದೆ ಎಂದು ಕೇಳಿದ್ರೆ ನನಗೆ ಗೊತ್ತು ಅವ್ರ ಹತ್ರ ಬ್ಲಡ್ ಲೈನ್ ನಮ್ಮ ಮೀಟರ್ಗೆ ಟಚ್ ಮಾಡೋರೆ ಅಂತ ನಮ್ಮ ಶೇಖರಣ್ಣ ಕೊಟ್ಟಿದ್ರು ಅವ್ರಿಗೆ. ಸೊ ಅದನ್ನ ನಾನು ತಂದು ಅದನ್ನ ರೀ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡೆ. ಅಂದ್ರೆ ಅದು ಇಟ್ಸ್ ಕಾಲ್ಡ್ ರಿಸೆಸಿವ್ ಜೀನ್. ಈಗ ನೀವು ಒಂದು ಗಂಡು ಹಾಕ್ತೀರಾ, ಒಂದು ಹೆಣ್ಣು ಹಾಕ್ತೀರಾ ಜೊತೆ, ಆಯ್ತಾ? ಆ ಗಂಡಲ್ಲಿ ಒಂದು ಮರಿ ಹುಟ್ಟುತ್ತೆ. ಆ ಮರಿ ತಂದೆ ತರನೇ ಇರುತ್ತೆ. ಹಂಗನ್ಬಿಟ್ಟು ಅದ್ರಲ್ಲಿ ತಾಯಿ ತರ ಬಂದಿಲ್ಲ ಅಂತಲ್ಲ, ಕ್ಯಾರೆಕ್ಟರ್ ಏನೇ ಇದ್ರು ಅದರಲ್ಲಿ ಒಳಗಡೆ ರಿಸೆಸಿವ್ ಜೀನ್ ಅಂತ ಇರುತ್ತೆ ಆ ತಾಯಿದು. ಇವಾಗ ನನಗೆ ಆ ತಾಯಿ ಬಣ್ಣ, ಆ ತಾಯಿ ಜಾತಿ ನನಗೆ ಬೇಕು ಅಂತಂದ್ರೆ ನಾನು ಅದನ್ನ ರೀ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ ಹಿಂಗಿರ್ಬೇಕು. ಆದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಿಮ್ಗೆ ನಾಲೆಡ್ಜ್ ಇರಬೇಕು. ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಅದನ್ನ. ಅರ್ಥ ಆಯ್ತಾ? ಸೊ ಅದಕ್ಕೊಂದು ಸಿಂಪಲ್ ಟೆಕ್ನಿಕ್ ಇದೆ, ಅದನ್ನ ಹೈ ಲೆವೆಲ್ ಹೇಳ್ತೀನಿ ನಾನು ನಿಮಗೆ. ಮೋರ್ ಇನ್ಫಾರ್ಮೇಶನ್ ಬೇಕಂದ್ರೆ ಅದು ರಿಸರ್ಚ್ ಹೇಳಿದ್ನಲ್ಲ, ಗ್ರೆಗೋರ್ ರಿಸರ್ಚ್ ಅವನು ಇದು ಮಾಡಿದ್ದು, ಅದ್ರ ಮೇಲೆ ಮಾಡಿ ಅದನ್ನ ಹೋಗಿ ಸರ್ಚ್ ಮಾಡ್ರಿ. ನಾನು ಆ ಸೇಮ್ ಎಕ್ಸ್ಪೆರಿಮೆಂಟ್ ಅಕ್ಕಿ ಮೇಲೆ ಟ್ರೈ ಮಾಡಿದ್ದೀನಿ. ಹೆಂಗೆ ಅಂತಂದ್ರೆ ಇವಾಗ ಒಂದು ಡಾಮಿನೆಂಟ್ ಈಗ ಇದರಲ್ಲಿ ಸಪ್ರೆಸ್ ಆಗ್ಬಿಟ್ಟಿದೆ ಒಂದು ಜೀನು. ಅರ್ಥ ಆಯ್ತಾ? ನನಗೆ ಆ ಹೆಣ್ಣು ತಾಯಿ ತರದ್ದು ನನಗೆ ಅಕ್ಕಿ ವಾಪಸ್ ಬೇಕು. ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಅದೇ ತರ ಸ್ಟ್ರಾಂಗ್ ಜೆನೆಟಿಕಲ್ ಕ್ಯಾರೆಕ್ಟರ್, ಅದ್ರ ಬಣ್ಣ ಏನೇ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತದನ್ನ ಪೂಟ್ ಮಾಡ್ಬೇಕು ಅದಕ್ಕೆ. ಅವಾಗ ಏನಾಗುತ್ತೆ, ಆ ಜೀನ್ಸ್ ಎರಡು ಫೈಟ್ ಮಾಡ್ತವೆ, ಇಬ್ಬರ ಜಗಳ ಮೂರನೇ ಲಾಭ ಅನ್ನಂಗೆ. ಆವಾಗ ಅದ್ರ ರಿಸೆಸಿವ್ ಜೀನ್ ಆಚೆಗೆ ಬಂದ್ಬಿಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇದನ್ನ ಮಾಡಿದ್ದೀನಿ, ನಾನು ಪ್ರೂವ್ ಮಾಡಿದ್ದೀನಿ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿ ನಾನು ತೆಗ್ದಿದ್ದೀನಿ ಜೀನ್ಸ್ ಆಚೆಗೆ. ಅಂದ್ರೆ ಅದ್ರಲ್ಲಿ ಮುಚ್ಚೋಗಿರೋ ತಾಯಿನ ಹುಟ್ಟಿಸಿದೀನಿ ಮತ್ತೆ. ಸೊ ಆ ತರ ಇರ್ಬೇಕು ಅದು. ಅಂದ್ರೆ ಆ ಜೀನ್ ಸಪ್ರೆಸ್ ಆಗಿರಬಾರ್ದು, ಅದನ್ನ ತೆಗೆಯೋ ಟೆಕ್ನಿಕ್ ಗೊತ್ತಿರ್ಬೇಕು ಅಷ್ಟೇ. ಸೊ ಅದು ಕ್ವಾಲಿಟಿ ಬರ್ಡ್ಸ್ ಅಲ್ಲಿ ರಿಟರ್ನ್ ಆಗಿರುತ್ತದು. ಆಯ್ತಾ? ಅದೊಂದು. ಮತ್ತೆ ಜೀನ್ ಸರ್ವೈವಲ್ ಕ್ವಾಲಿಟಿ ಅದು ಹೇಳಿದ್ನಲ್ಲ ಆ ಥರ. ಸೊ ಗುಡ್ ಜೆನೆಟಿಕಲ್ ಮಿಕ್ಸ್ ಕ್ವಾಲಿಟಿ. ಓಕೆ, ವಿತೌಟ್ ಜೀನ್ ಸೀಕ್ವೆನ್ಸ್ ಕರಪ್ಷನ್. ಅಂದರೆ ಈ 22 ಮತ್ತು 24 ಕ್ಯಾರೆಟ್ ರಿಕವರಿ ಬ್ಯಾಕ್ ಅದೇ ಹೇಳಿದ್ನಲ್ಲ ಈಗ ಅದು. ಓಕೆ, ಈಗ ಹೇಳಿದ ಬಗ್ಗೆ. ಮತ್ತೆ ಜೀನ್ ಸೀಕ್ವೆನ್ಸ್ ರೀಇಂಟರ್ಪ್ರಿಟೇಷನ್ ವಿತ್ ಇಟ್ಸ್ ಓನ್ ಬ್ಲಡ್ ಲೈನ್ ಇರುತ್ತೆ. ಅದನ್ನ ಟಚ್ ಮಾಡ್ಕೊಂಡ್ರೆ ಮಾತ್ರನೇ ಜೀನ್ ಸೀಕ್ವೆನ್ಸ್ ರಿಕವರಿ ಆಗುತ್ತೆ. ಸೊ ಆ ಕ್ವಾಲಿಟಿಗಳು ಮೋಸ್ಟ್ ಆಫ್ ದ ಟಾಪ್ ಬ್ಲಡ್ ಸೈನ್ಸ್ ಇರುತ್ತೆ. ಸೊ ಅದು ವರ್ಕ್ ಆಗುತ್ತೆ ಎಲ್ಲದಕ್ಕೂ. ಓಕೆ, ಮತ್ತೆ ಈಕ್ವಲ್ ಆಪರ್ಚುನಿಟಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಬರ್ಡ್ಸ್. ಅಂದರೆ ಅದನ್ನ ನಮ್ಮ ಮೀಟರ್ ಗೇಜಲ್ಲಿ ನೋಡಿದ್ದೀನಿ. ನಮ್ಮ ಮೀಟರ್ ಗೇಜ್ ಹೆಂಗೆ ಅಂತಂದರೆ ಸಪ್ರೆಸ್ ಮಾಡ್ಬಿಡಲ್ಲ ಬೇರೆ ಅಕ್ಕಿಗಳು ಬೇರೆ ಮಿಕ್ಸ್ ಮಾಡಿದಾಗ. ಇವಾಗ ಅದಕ್ಕೆ ಅದರದೇ ಲೆವೆಲ್ಗೆ ಟಾಪ್ ಕ್ವಾಲಿಟಿ ಬ್ಲಡ್ ನೀನು ಟಚ್ ಮಾಡಿದ್ರೆ ಅದೇನು ಮಾಡುತ್ತೆ, ಒಂದೊಂದ್ಸತಿ ಮಿಕ್ಸ್ ಮಾಡಿ ಕೊಡುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸು ಅವೆರಡು ಕಾಂಪ್ರಮೈಸ್ ಆಗುತ್ತೆ ಜೀನ್ಸು. ಇವಾಗ ತಂದೆ ಮೀಟರ್ ಗೇಜು, ತಾಯಿ HMT. ಅರ್ಥ ಆಯ್ತಾ? ಅವಾಗ ಏನು ಮಾಡುತ್ತದೋ ತಂದೆ ಥರನೇ ಒಂದು ಮರಿ ಬಿಟ್ಕೊಡುತ್ತೆ.
ತಾಯಿ ತರ ಒಂದ್ ಮರಿ ಬಿಟ್ಕೊಡುತ್ತೆ. ಒಂದ್ ಮರಿ ಬಿಟ್ಕೊಡ್ಬಿಡುತ್ತೆ. ಸೇಮ್ ತಂದೆನೆ ಬರುತ್ತೆ, ಒಂದು ನಿಮ್ ರೋಷನ್ ತರನೇ ಬರುತ್ತೆ. ದೇರ್ ಇಸ್ ನೋ ಡಿಫ್ರೆನ್ಸ್. ಅರ್ಥ ಆಯ್ತಾ? ಯಾಕಂದ್ರೆ ನೀವೆಲ್ಲ ರೆಕ್ಕೆ ನೋಡ್ತೀರ, ಹೇಳಿದ್ನಲ್ಲ ನಿಮ್ಗೆ, ರೆಕ್ಕೆ ಒಳಗಡೆ ನೋಡೋದು ತುಂಬಾ ಇಂಪಾರ್ಟೆಂಟ್. ರೆಕ್ಕೆ ಮೇಲೆ ನೀವು ವಿಸಿಬಿಲಿಟಿ ಗೊತ್ತಾಗುತ್ತೆ, ಇದು ಪ್ಯೂರಾ ಪೂಟ್ ಆಗಿದೆಯಾ ಅಂತ. ಇವಾಗ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ನಾನು ಅದನ್ನ ಟೆಸ್ಟ್ ಮಾಡಿ, ನಮ್ ರೋಷನ್ ಅಲ್ಲಿ ಅದ್ರದ್ದೇ ರೆಕ್ಕೆ ಪ್ಯಾಟರ್ನೇ ಬೇರೆ ಇರುತ್ತೆ, ಬಣ್ಣ ಆ ಪ್ಯೂರಿಟಿ ಇರಬೇಕು. ರೆಕ್ಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಆ ಪೂಟ್ ಆಗಿದ್ರೆ ಮಿಕ್ಸ್ ಆಗಿರೋ ಗೊತ್ತಾಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಶೇರ್ ಮಾಡ್ಕೊಬೇಕು, ಅದು ಅದು ಆಪರ್ಚುನಿಟಿ ಕೊಡ್ಬೇಕು, ಈಕ್ವಲ್ ಆಪರ್ಚುನಿಟಿ ಕೊಡಬೇಕು ಬೇರೆ ಬ್ಲಡ್ ಲೈನ್ಗೂ ರಿಪ್ರೆಸೆಂಟ್ ಆಗೋಕ್ಕೆ ಜಾತಿಲಿ. ಆಮೇಲೆ ಮತ್ತೆ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದ್ರೆ, ಇನ್ನೊಂದು ಆದಷ್ಟು ಬರ್ಡ್ಸ್ನ ಪ್ಯೂರಿಟಿ ಮೇಂಟೈನ್ ಮಾಡೋಕ್ಕೆ ನೋಡಬೇಕು, ಕ್ವಾಲಿಟಿನ ಮೇಂಟೈನ್ ಮಾಡಿ. ಸೊ ಯಾಕಂತಂದ್ರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಮಿಕ್ಸಿಂಗ್ ಆಫ್ ಬ್ಲಡ್ ಲೈನ್ಸ್ ವೆರಿ ಕೇರ್ಫುಲಿ, ವಿ ಶುಡ್ ಡೂ ವೆರಿ ಕೇರ್ಫುಲಿ. ಸೊ ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ, ಬ್ಲಡ್ ಲೈನ್ ನೀವು ಮಿಕ್ಸ್ ಮಾಡೋದಕ್ಕೆ ಒಂದು ಸಿಂಪಲ್ ಅನಾಲಜಿ ಅಂತಂದ್ರೆ ಮೆಟಲರ್ಜಿ, ಲೋಹಶಾಸ್ತ್ರ ಕನ್ನಡದಲ್ಲಿ ಅವೇಂತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಟೇನ್ಲೆಸ್ ಸ್ಟೀಲ್ನ ಹೆಂಗ್ ಮಾಡಿದ್ರು, ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ 60% ಆಫ್ ಐರನ್ ಇರುತ್ತೆ, ಆಯ್ತಾ, 11% ಕ್ರೋಮಿಯಂ ಇರುತ್ತೆ, 10% ನಿಕ್ಕಲ್ ಇರುತ್ತೆ, 19% ಕಾರ್ಬನ್ ಇರುತ್ತೆ. ಸೊ ಇವನ್ನೆಲ್ಲ ಯಾಕೆ ಮಿಕ್ಸ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಮಾಡಿದ್ರು? ಐರನ್ ಸ್ಟ್ರಾಂಗ್, ಆದ್ರೆ ಅದ್ರ ವೀಕ್ನೆಸ್ ಏನು? ರಸ್ಟ್ ಹಿಡಿಯುತ್ತೆ. ಅರ್ಥ ಆಯ್ತಾ? ಸೊ ರಸ್ಟ್ ನ ಅವಾಯ್ಡ್ ಮಾಡೋದೇನು? ಕ್ರೋಮಿಯಮ್ ನಿಕ್ಕಲ್ ಅದನ್ನ ಮಿಕ್ಸ್ ಮಾಡಿದಾಗ ಆ ರಸ್ಟ್ ಮಾಡೋದನ್ನ ತಡೆಯುತ್ತೆ. ಮತ್ತೆ ಕಾರ್ಬನ್, ಸ್ಟೀಲ್ಗೆ ಐರನ್ಗೆ ಕಾರ್ಬನ್ ಆಡ್ ಮಾಡಿದಾಗ ಏನಂತ ಕಾಸ್ಟ್ ಐರನ್ ಅಂತೀವಿ ನಾವು, ಸ್ಟ್ರಾಂಗ್, ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಕಾರ್ಬನ್ ಆಡ್ ಬಂದ್ರೆ ಸ್ಟ್ರಾಂಗ್ನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ಅದ್ರ ಮೇಲೆ ನಿಕ್ಕಲ್ ಕ್ರೋಮಿಯಂನ ಮಿಕ್ಸ್ ಮಾಡೋದ್ರಿಂದ ಅದು ಕೊರೋಸಿವ್ನೆಸ್ ಕಮ್ಮಿ ಆಗುತ್ತೆ, ಅಂದ್ರೆ ರಸ್ಟ್ ಹಿಡಿಯೋದು ಕಮ್ಮಿ ಆಗುತ್ತೆ, ತುಕ್ಕು ಹಿಡಿಯೋದು. ಸೊ ಅದೇ ರೀತಿ ಅಕ್ಕಿಗಳಲ್ಲೂ ಅಷ್ಟೇ, ನಾವು ಯಾವ ಬ್ಲಡ್ ಲೈನ್ಗೆ, ಇವಾಗ ನಮ್ಮ ಮನೆ ನೀವು ನಂಬ್ತಿರಲ್ಲ, ನಾವು ಇಷ್ಟು ಲೈನ್ ತೋರಿಸಿದೆ ನಿಮ್ಗೆ, ಅದರಲ್ಲಿ ಒಂದು 2-3 ಕಾಂಬಿನೇಷನ್ ಬಿಟ್ಟು ನೀವು ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಬಿಡ್ತೀನಿ ಬೇಕಾರೆ, ಹೋಗ್ಬಿಟ್ಟು ಯಾವ್ದೊಂದು ಗಂಡು ಯಾವ್ದೊಂದು ಹಿಡ್ಕೊಂಡು ಅಕ್ಕಿ ಜೊತೆ ಮಾಡೋದು ಅಕ್ಕಿ ಆಗ್ಬಿಟ್ಟು. ಅಂದ್ರೆ ನೀವು ಅಕ್ಕಿ ಅದು ಜೊತೆ ಮಾಡೋದ್ರ ಬಗ್ಗೆ ಹೇಳ್ತೀನಿ, ಅದು ಬೇರೆ. ಬಟ್ ನಾನು ಹೇಳ್ತಿರೋದು ಈ ಮಿಕ್ಸಿಂಗ್ ಬ್ಲಡ್ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ಆದಷ್ಟು 24% ಕ್ಯಾರೆಟ್ ಲೆವೆಲ್ಗೆ ಇಟ್ಕೊಬೇಕು ಅಕ್ಕಿನ, ಬ್ಲಡ್ ಜೀನ್ಸ್. ಈಗ ಆನೆಕಲ್ ಅಂದ್ರೆ ಒರಿಜಿನಲ್ ಇಟ್ಕೊಂಡಿರ್ಬೇಕು. ನಮ್ಗೆ ಗೊತ್ತಿರುತ್ತೆ ಯಾವ ಕಾಂಬಿನೇಷನ್ ಅಕ್ಕಿ ಆಡುತ್ತೆ ಅಂತ, ಅವು ಪುಟ್ ಮಾಡ್ಕೊಂಡು ಅಕ್ಕಿ ಆಡಿಸ್ಬೇಕು. ಅದೇ ಒರಿಜಿನಾಲಿಟಿ ರಿಟೈನ್ ಮಾಡ್ಬೇಕು, ಅದಿದ್ರೇನೆ, ಬ್ಲಡ್ ಒರಿಜಿನಾಲಿಟಿ ಇದ್ರೇನೆ ನಿಮಗೆ ಸೇಫ್. ಓಕೆ ಓಕೆ ಸರ್, ನೀವು ಸುಮಾರು ಇಲ್ಲಿ ನಾನು ನೋಡಿದಂಗೆ, ಈಗ ನಿಮ್ಮ ಒಂದು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಗೊತ್ತಾಯ್ತು ತುಂಬಾ ಅಳುಬರನ್ನೆಲ್ಲ ನೋಡಿದ್ರಂತ ಸರ್. ಈ ಸರೌಂಡಿಂಗ್ ಎಲ್ಲ ಪಂದ್ಯಗಳು ತುಂಬಾ ಬಿಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ, ಅದ್ರ ಬಗ್ಗೆ ಏನಾರು ಹೇಳ್ಬೋದಾ ಸರ್? ಸೊ ನನ್ನ ಸರ್ವಿಸ್ ಅಲ್ಲಿ ನಾನು 5 ಪಂದ್ಯಗಳು ನೋಡಿದ್ದೀನಿ, 5 ಜನ ಪಂದ್ಯಗಳು ಆರ್ಡರ್ ನೋಡಿದ್ದೀನಿ. ಅದರಲ್ಲಿ ಒಂದು ಪಂದ್ಯ ನಾನೇ ಅಕ್ಕಿಗಳು ಬಿಡಿಸ್ತಾ ಇದ್ದೆ. ನಾನು ಚಿಕ್ಕ ಹುಡುಗ, ನಾನೇ ಅಕ್ಕಿ ಬಿಡ್ತಾ ಇದ್ದೆ. ಫಸ್ಟ್ ಅದನ್ನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬೇಡಿ, ಇದು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಇದ್ರಲ್ಲಿ ನಾವು ಗೆದ್ದಿದ್ದೀರಿ, ಅವ್ರು ಸೋತಿದ್ದಾರೆ ಅನ್ನೋ ಬಗ್ಗೆ ಏನು ಹೇಳ್ತಿಲ್ಲ. ಸೊ ವಿಜಯಪುರದಲ್ಲಿ ಫಸ್ಟು ಮಾಚಾ ಮತ್ತೆ ಪೈಲ್ವಾನ್ ಮಲ್ಲಿಕಾರ್ಜುನ್ ಅವರು ಪಂದ್ಯಗಳಾಡಿದ್ರು. ಅದು ನಾನು ನೋಡಿರಲಿಲ್ಲ, ಸ್ಟೋರಿ ಅವ್ರು ಹೇಳ್ತಾರೆ ನಮಗೆ ಕತೆ. ಓಕೆ, ಆವಾಗ ಪಂದ್ಯ ಅನ್ನೋದು ದಯವಿಟ್ಟು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಜನರೇಷನ್ ಫ್ಯಾನ್ಸಿಯರ್ಸ್ಗೆ ಅದ್ರ ಬಗ್ಗೆ ಮನ್ಸಿನಲ್ಲೂ ನೀವು ಪಂದ್ಯದ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದ್ರ ಬಗ್ಗೆ ನೀವು ಪಂದ್ಯ ಅನ್ನೋದು ನಿಮ್ಮ ಮೈಂಡ್ಗೆ ಬರ್ಕೂಡ್ದು. ಯಾಕೆ ಅಂತಂದ್ರೆ ನಾನು ಅದ್ರ ನೋಡಿದ್ದೀನಿ, ಅದ್ರ ಕಾನ್ಸಿಕ್ವೆನ್ಸ್ ಏನಂತ. ಟು ಬಿ ಆನೆಸ್ಟ್, ನಮ್ಮ ಅಕ್ಕಿ ಶೋಗೆ ಒಂಥರ ಬ್ಯಾಡ್ ನೇಮ್ ಬರೋದಕ್ಕೆ ಒಂಥರ ಪಂದ್ಯಗಳು ಕಾರಣ. ಯಾಕಂತಂದ್ರೆ ಪಂದ್ಯದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಒಂಥರ ಜಿದ್ದ ಬಂದ್ಬಿಡುತ್ತೆ. ಅದು ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ನೀವು ಯು ಕೆನಾಟ್ ಥಿಂಕ್. ಓಕೆ, ಸೊ ಇಟ್ಸ್ ವೆರಿ ಇದು ಕಷ್ಟ. ಪಂದ್ಯಗಳು ಮಾತ್ರ ದಯವಿಟ್ಟು ಯಾರು ಮನಸ್ಸಲ್ಲಿ ಯೋಚನೆ ಮಾಡಬೇಡ. ನೆಕ್ಸ್ಟ್ ಜನರೇಷನ್ ಅವರು ಟೂರ್ನಮೆಂಟ್ಗಳಿಗೆ ಒಳ್ಳೆ ಆಪರ್ಚುನಿಟಿ ಇದೆ, ಅಕ್ಕಿ ಟೂರ್ನಮೆಂಟ್ಗೆ ಬಿಡಿ, ಚೆನ್ನಾಗಿ ಒಳ್ಳೆ ಟೈಮ್ ಮಾಡಿಸಿ. ಆದರೆ ಪಂದ್ಯಗಳು ಮಾತ್ರ ಇದು ಮಾಡಬೇಡಿ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ, ಯಾವತ್ತೂ ಅಷ್ಟೇ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿರೋ ಪ್ರಕಾರ ಹಕ್ಕಿಲಿ ನಾನು ಅನ್ನೋನು ಯಾವತ್ತೂ ಉಳಿಯಲ್ಲ. ಬರ್ಕೊಂಬಿಡ್ರಿ ಇದು. ಯಾಕಂದರೆ ಈ ಪಂದ್ಯಗಳು ನಾನು ನೋಡೋದ್ರಲ್ಲಿ ಎಕ್ಸಾಂಪಲ್ಲು. ಇವಾಗ ನನ್ನ ಹತ್ರ ಅಂಥ ಅಕ್ಕಿ ಐತೆ, ನನ್ನ ಹತ್ರ ಇಂಥ ಅಕ್ಕಿ ಐತೆ ಅನ್ನೋ ಗರ್ವದಿಂದ ನಾನು ಏನಾದರೂ ಒಬ್ಬನ ಪಂದ್ಯ ಕೇಳಿದ್ರೆ ಆ ದೇವರೇ ನಿನ್ನ ಸೋಸ್ಬಿಡ್ತಾನೆ. ತಮಾಷೆ ಅಲ್ಲ. ಯಾಕೆ ಗೊತ್ತಾ? ಒಂದು ಹೇಳ್ತೀನಿ, ಒಂದು ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ಲು. ವಿಜಯಪುರದಲ್ಲಿ ವಜೀರ್ ಅಂತಿದ್ರು, ಅವ್ರ ಮನೆ, ಅವರು ಹಿಂಗೆ ಪಂದ್ಯಗಳು ಆಡ್ತಾ ಇದ್ರಂತೆ. ನನ್ನ ಸ್ಟೋರಿ ನಾನು ಕೇಳಿರೋದು, ಆಯ್ತಾ? ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಆಮೇಲೆ ಇನ್ನೊಂದು 2 ಎಕ್ಸಾಂಪಲ್ ಕೊಡ್ತೀನಿ. ಅವ್ರ ಹತ್ರ ಅಕ್ಕಿ ಯಾವುದು ಇರಲಿಲ್ಲ, ಆಪೋಸಿಟ್ ಹತ್ರ ಟಾಪ್ ಅಕ್ಕಿಗಳಿತ್ತು. ಅವ್ರ ಪಂದ್ಯಗಳು ಕೇಳಿದ್ರಂತೆ. ಅವ್ರಿಗೇನಾಗ್ಬಿಡ್ತು, ದೇವ್ರ ದಯೆಯಿಂದ
ಚಿಕ್ಕಬಳ್ಳಾಪುರದ ಒಂದು ಅಕ್ಕಿ ಬಂತು, ಹ್ಮ್ ಬಂದು ಕುತ್ಕೊಂಡ್ಬಿಡ್ತು ಅವ್ರ ಮನೆ ಮೇಲೆ, ಅವ್ರಿಗೆ ಎಕ್ಸಾಕ್ಟ್ ಮ್ಯಾಚ್ ಆಗೋ ಲೊಕೇಶನ್, ಹ್ಮ್ ಅರ್ಥ ಆಯ್ತಾ? ಸೊ ಅಲ್ಲಿ ಅಕ್ಕಿ ಸಿಕ್ಕೋಯ್ತು ಅವ್ರಿಗೆ, ಅದು ಸಾಯಂಕಾಲ ಆಡ್ತಾ ಇತ್ತು ಅಕ್ಕಿ ಅದು. ಸೊ ಏಕ್ಸ ಹೊಡೆದಾಕ್ಬಿಡ್ತು ಅವ್ರನ್ನ, ಹ್ಮ್ ಅಪೋಸಿಟ್ ಅವ್ರನ್ನ. ಓ ಅಂದ್ರೆ ಅವನ ಹತ್ರ ಅಕ್ಕಿನೇ ಇಲ್ಲ, ಅವನಿಗೆ ಎಲ್ಲ ಒಂದು ಅಕ್ಕಿ ಸಿಕ್ತು. ದೇವ್ರ ಯಾವ್ದೋ ಒಂದು ಅಕ್ಕಿ ಬಂದು ದೇವ್ರ ರೂಪದಲ್ಲಿ ಬಂದು ಸೇರ್ಕೊಂತು, ಅದು ಪಂದಿಗಳ ಟೈಮಲ್ಲೇ ಬಂದು ಅವ್ನ ಮನೆ ಮೇಲೆ ಕುತ್ಕೊಂತು. 2 ದಿನ ಒಣಗಿಸಿ ತಿರ್ಗಾ ಬಿಟ್ಟ, ಸಾಯಂಕಾಲ ಫಿನಿಶು, ಪಂದಿಗಳಾಗಿ ಏಕ್ಸ ಹೊಡೆದು ಬಿಸಾಕ್ತು. ಅರ್ಥ ಆಯ್ತಾ? ಅದೊಂದು. ಆಮೇಲೆ ನಾವು ಮತ್ತೆ ನಮ್ಮ ವಿಜಯಪುರದಲ್ಲಿ ಆಟೋ ಗೋಪಾಲ್ ಅಂತಿದ್ರು, ಅವ್ರ ಮೇಲೆ ಪಂದಿಗಳು ಬಿತ್ತು ಮಾಚ. ಅವಾಗ ನಾವು ಫೀಲ್ಡಲ್ಲಿ ಬಿಡ್ತಾ ಇದ್ರಿ, ವಿಜಯಪುರ ಗೌರ್ಮೆಂಟ್ ಸ್ಕೂಲ್ ಫೀಲ್ಡಲ್ಲಿ ಅಕ್ಕಿ ಬಿಡ್ತಾ ಇದ್ರಿ. ಅದೇ ರೋಷನ್ ಎಲ್ಲ ಹೇಳಿದ್ನಲ್ಲ ಸ್ಟೋರಿ ಅದರದ್ದು. ಅರ್ಥ ಆಯ್ತಾ? ಫಸ್ಟ್ 2 ನಮಗೆ ಆವಾಗ ನಮ್ಮ ಇಡೀ ಅವ್ರ ಕಡೆ ಸುಮಾರು ಜನ ಇದ್ರು ಸಪೋರ್ಟ್ ಅವ್ರಿಗೆ, ಲೆಜೆಂಡ್ಸ್ಗಳೆಲ್ಲ ಎಲ್ಲ ಲೆಜೆಂಡ್ಸ್ಗಳೇ. ನಮ್ಮ ಕಡೆ ಯಾರು ಇಲ್ಲ. ಮಾಚ, ತತ್ಮಂಗ್ಲದ ಬಸವ, ಆಮೇಲೆ ಈ ಅವ್ರ ಕಡೆ ಎಲ್ಲ ಇದ್ದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಶ್ರೀರಾಮಪುರ ಬಂದು ಸೇರ್ಕೊಂಡ್ರು. ಕಿಟ್ಟಿ ದಾವಡಿ ಜಾಕಿ, ಚಿಕ್ಕಬಳ್ಳಾಪುರ ಕಿಟ್ಟಿ ಹೇಳಿದ್ನಲ್ಲ, ಅವ್ರ ದಾವಡಿ ಜಾಕಿ ಬಂದು ನಮ್ಮ ಕಡೆ ಸೇರ್ಕೊಂಡ್ರು. ನೋಡ್ರಿ, ನಮ್ಮ ಹತ್ರ ಪಟ್ಟಾಗಳು ಇದ್ದಿದ್ದು ಅಲ್ಲ, ಅದು ಹೊಸದಾಗ ಜಾಗ, ಅದು ಬೇರೆ ಜಾಗ, ನಮ್ಮ ಮನೆಯಲ್ಲ, ನಾವು ಬೇರೆ ಕಡೆ ಬಿಡ್ತಾ ಇದ್ದು. ಅಲ್ಲಿ ನೋಡಿ ದೇವ್ರ ದಯೆಯಿಂದ ಆ ಟೈಮ್ಗೆ ಚೆನ್ನಪ್ಪ ನೋಡಿದು 3 ಅಕ್ಕಿ ಪಟ್ಟಾಗಳು ಕತ್ಲೆ ಮಾಡದಲ್ಲಿ ಬಂದ್ಬಿಡ್ತು ವಿಜಯಪುರಕ್ಕೆ. 1 ಹೆಣ್ಣು ಬಂದು ನಮಗೆ ಸಿಕ್ತು, 2 ಹುಡುಗರು ಸಿಕ್ಕೋಯ್ತು ಅಲ್ಲೆಲ್ಲ ಕೆಳಕ. ಆ ಹೆಣ್ಣು ಆನೆಕಲ್ ಒರಿಜಿನಲ್ ರೇಗ್ದಾರ ಹೆಣ್ಣು ನೋಡಿ, ಆ ಬಣ್ಣದಲ್ಲಿ ಇತ್ತು, ಕಪ್ಪು ರೇಗ್ದಾರು. ಈ ಬಣ್ಣದಲ್ಲಿ ಆದ್ರೆ ಏನು ವೈಟ್ ತರ ಇರಲ್ಲ, ಏನು ಇಷ್ಟಲ್ಲ ಒಂದು ರೇಕೋದಕ್ಕೆ, ಕಪ್ಪು ರೇಗ್ದಾರು. ಬೆಳಿಗ್ಗೆ ಬಿಟ್ಬಿಟ್ಟು 6 ಕಲ್ಲಿ ಪಟ ಸರ್ ಅದು, ನೀವು ನಂಬ್ತಿರಲ್ಲ, 6 ಇಂದ 8 ಕಲ್ಲಿ ಇತ್ತು ಅಷ್ಟೇ. ಬೆಳಿಗ್ಗೆ ಬಿಟ್ಟ ಸಾಯಂಕಾಲ ಕುತ್ಕೊಂಡು, ಓ ಇವ್ರು ಹಬ್ಬ ಇವ್ರಿಗ ಖುಷಿ ಆಗೋಗ್ಬಿಟ್ರು. ಬೆಳಿಗ್ಗೆ ತಿಂಡಿ ತಿನ್ಬಿಟ್ಟು ಅಕ್ಕಿ ಬಿಟ್ಬಿಟ್ರೆ ಮಧ್ಯಾಹ್ನ ಮಲ್ಕೊಂಬಿಡೋರು, ಆಮೇಲೆ ನೋಡಿ ಅಕ್ಕಿ ಆಡ್ತಾನೆ ಇರೋದು, ಊಟ ಮಾಡೋರು, ಆರಾಮಾಗಿ ಗಟ್ಟ ಬರ ಆಡ್ಕೊಂಡಿರೋರು, ಸಾಯಂಕಾಲ ಫಿನಿಶ್ ಮಾಡೋರು. ಅರ್ಥ ಆಯ್ತಾ? ಸೊ ನಮ್ಮ ದೃಶ್ಯ ಸರಿ ಇಲ್ಲ, ಅದು ಮಸ್ತಿಗೆ ಬಂದ್ಬಿಡ್ತು ಹೆಣ್ಣು. ಅರ್ಥ ಆಯ್ತಾ? ಅವರು 2 ಪಂದ್ಯ ಹೊಡೆದ್ಬಿಟ್ರು, ಇನ್ನು 5 ಪಂದ್ಯ ಆಡ್ತಾ ಇದ್ದು. ಸೊ ಇನ್ನು 3 ಪಂದ್ಯ ಉಳ್ಕೊಂತು. ನಾವು 1 ಸೋತು ಸೋತಂಗೆ. ಆಮೇಲೆ ಅವರು ಶ್ರೀರಾಮಪ್ಪ ಅಂತ ಹೇಳಿದ್ನಲ್ಲ, ಅವ್ರು ಹಳೆ ಕಸುಬ್ದಾರರು ಜಾಕಿ, ಅವ್ರಿಗೆಲ್ಲಾ ಕಸಬ್ಗೂ ಗೊತ್ತಿತ್ತು. ಪಂದ್ಯಗಳಂದ್ರೆ ಅವ್ರು ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಇರಲ್ಲ, ನೀವು ಯಾವ ತರ ಬಿಡ್ಬೋದು, ಪಂದ್ಯ ಲೆಕ್ಕನೇ ಬೇರೆ. ಆದ್ರೆ ನಾನು ಹೇಳೋದಂದ್ರೆ ಟೂರ್ನಮೆಂಟ್ಗೆ ಕ್ವಾಲಿಟಿ ಅಕ್ಕಿ ಕ್ಲೀನ್ ಆಗಿ ಬಿಡ್ಬೇಕು, ಬೇರೆ ಏನು ಮಾಡಿದ್ರೆ ಅಕ್ಕಿ ಬಿಡ್ಬೇಕು. ಪಂದ್ಯಗಳ ಲೆಕ್ಕ ಬೇರೆ, ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ಅಕ್ಕಿ ಬಿಡ್ತಾರೆ. ನಾನು ನೋಡಿದೀನಿ, ನಮ್ಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇದೆ. ಅರ್ಥ ಆಯ್ತಾ? ಯಾರು ಏನ್ ಹೇಳ್ಬೋದು, ಅದ್ರ ಬಗ್ಗೆ ಸೆಪರೇಟ್ ಟಾಪಿಕ್ ಮಾತಾಡ್ತೀನಿ ನಾನು. ಸೊ ಪಂದ್ಯಗಳಲ್ಲಿ ನೋಡಿ ಹಿಂಗಾಯ್ತು. ಆಮೇಲೆ ಒಂದು ಹೆಣ್ಣಿಗೆ ರೆಡಿ ಮಾಡಿದ್ರು, ಆ ಹೆಣ್ಣು ಹೊಡೆದಾಕ್ತು 1 ಪಂದ್ಯ, 3ನೇ ನಾವು ಗೆದ್ರಿ. ಇನ್ನು 2 ಅದು 3ನೇದು ಏನ್ ಮಾಡಿದ್ರು, ನನ್ನ ಕೈಲಿ ಬಿಡ್ಸಿದ್ರು ಅಕ್ಕಿನ, ಚಿಕ್ಕ ಹುಡುಗ ನಾನು, ಇವನ್ ಕೈಲಿ ಬಿಡ್ಸೋಣ ಅಂದ್ಬಿಟ್ಟು ಬಿಡ್ಸಿದ್ರು, ಹೊಡೆದಾಕ್ತು. ಆಮೇಲೆ ಕಂಟಿನ್ಯೂ 2 ಪಂದ್ಯ ನನ್ನ ಕೈಲೇ ಬಿಡ್ಸಿದ್ರು, ನಾನೇ ಬಿಡ್ತಾ ಇದ್ದು, ಅಖಾಡ ಮಾಡ್ತಾ ಇದ್ದು. ಬಿಟ್ಟೆ ಅಕ್ಕಿ ನಮ್ಮ ರೋಷನ್ ಹೆಣ್ಣು ಹೊಡೆದಾಕ್ತು 2 ಪಂದ್ಯ. ಆ ಹೆಣ್ಣು ಹೆಂಗಾಡೋದು ಗೊತ್ತಾ ನಿಮ್ತಿರಲ್ಲ, ಅದು ಗಂಡು, ಇದು ನಾವು ಬಿಟ್ಟಿದ್ದು ಹೆಣ್ಣು. ಅಖಾಡದಲ್ಲಿ ಮಿಲಾಯಿಸಿದ್ರೆ ಅಕ್ಕಿನ ಹುಡ್ಕೊಂಡು ಹೋಗೋದು ನನ್ನ ಮಗನ ಹೆಣ್ಣಿದು. ಅಕ್ಕಿ ಕುತ್ಕೊಂತ ಅದ ತಟ್ಕೊಂಡು ಎಬ್ಬಿಸ್ಕೊಂಬರೋದು. ತಮಾಷೆ, ನಾನು ಫ್ರಾಂಕ್ ಆಗಿ ಹೇಳ್ತಿರೋದು, ಅದು ಕುತ್ಕೊಂಡಾಗ ಬಿಡ್ತಾ ಇಲ್ಲ, ಅಕ್ಕಿನ ತಟ್ಕೊಂಡು ಎಬ್ಬಿಸ್ಕೊಂಬರ್ತಿದ್ದು. ಆಮೇಲೆ ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಫಿನಿಶಿಂಗ್ ಟೈಮಲ್ಲಿ ಅಲ್ಲಿ ಹೋಗಿ ಅದು ಕುತ್ಕೊಂತು, ಅದು ಅಲ್ಲಿ ಮನೆ ಹತ್ರ ಫಿನಿಶಿಂಗ್ ಟಚ್ ಮಾಡ್ತಾ ಇದ್ದೆ, ಅದನ್ನ ಬಿಟ್ಬಿಟ್ಟು ಇದು ಹಿಂಗ್ ಬಂತು, ಅದಲ್ಲಿ ಫಿನಿಶ್ ಮಾಡ್ತು, ಇದೆಲ್ಲ ಅಲ್ಲಿ ಬಂದು ಕುತ್ಕೊಂತು. ಒಂದು 6-7 ನಿಮಿಷ ಡಿಫ್ರೆನ್ಸ್. ನಾವು ಲಾಸ್ಟ್ ಫೈನಲ್ ಪಂದ್ಯ ಸುಮಾರು 500ರಿಂದ 1000 ಜನ ಇದ್ರು ಫೀಲ್ಡ್ ಅಲ್ಲಿ. ಅವತ್ತು ಫುಲ್ ಗಲಾಟೆಗಳು, ನಮ್ದು ಅವ್ರದ್ದು ಗೆದ್ದೆ ಇವ್ರಿಗೆ ಗೆದ್ದೆ ಅಂತ. ಆಮೇಲೆ ಅವ್ರ ಪಂಚಾಯತ್ ಅವ್ರು ಬಂದ್ರು, ಆ ಅಕ್ಕಿಗೆ 7 ನಿಮಿಷ ಡಿಫ್ರೆನ್ಸ್. ಅರ್ಥ ಆಯ್ತಾ? ಸೊ ಇದು 2 ಪಂದ್ಯ ಆಯ್ತು. 3ನೇದು ಅದೇ ನಮ್ಮ ಪೈಲ್ವಾನ್ ಮಲ್ಲಿಕಾರ್ಜುನ್ ಅವರು ಮಾರ್ಚಿನ ಮೇಲೆ ತಿರ್ಗಾ ಪಂದ್ಯ ಕೇಳಿದ್ರು. ಅವಾಗ ನಮ್ಮ ಶೇಖರಣೆಲ್ಲ ಇದ್ರು, ಎಲ್ಲರೂ ಕೂತಿದ್ರಿ ವಿಜಯಪುರ ಸಂತೆ ಮೈದಾನ ಅಂತಿದೆ, ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಹತ್ರ. ಎಲ್ಲ ದೊಡ್ಡವರೆಲ್ಲ ವಿಜಯಪುರದವರೆಲ್ಲ ಕೂತವ್ರು ಅಕ್ಕಿಗಳವರು. ಆವಾಗ ಹಿಂಗೆ ಕೇಳಿದಾಗ ಅವರೇ ಬಂದು ಪಂದ್ಯ ಕೇಳಿದ್ರು. ಅವಾಗ ನಮ್ಮ ಹತ್ರ ಅಕ್ಕಿ ಇಲ್ಲ, ನಾವು ಬೇರೆ ಕಡೆ ನಮ್ಮ ಮನೇಲಿ ಇಲ್ಲಿ ನಮ್ಗೆ ಬಂದಾವಳಿ ಅಕ್ಕಿ ಬಿಟ್ಬಿಡೋರು, ಅಲ್ಲಿ ಅಕ್ಕಿ ಬಿಡಕ್ಕಾಗಲ್ಲ ಅಂತ ಅವ್ರು, ಆದ್ರೂ ಅವ್ರು ಬಿಡಿಲ್ಲ. ಆಮೇಲೆ ಅದೇನಾಯ್ತು, ಮಾತು ತಿರುಗಿ ನಮ್ಮ ಶೇಖರನ್ನ ತಗ್ಲಾಕೊಂಡ್ಬಿಟ್ರು, ತೋಟದವ್ರು ತಗ್ಲಾಕೊಂಡ್ಬಿಟ್ರು ಅವ್ರ ಮೇಲೆ. ಮಾತು ಬಂದು ಅವ್ನ ಮೇಲೆ ಏನ ಬಿಡು, ನನ್ನ ಮೇಲೆ ಬಿಡು ಅಂತ ಅವ್ರು ಕುತ್ಕೊಂಡ್ಬಿಟ್ರು. ಆವಾಗ ನಮ್ಮ ಕುಂಟಾಮಕ್ಷಿ ಪಂದ್ಯ ಹೊಡಿತಂದಲ್ಲ, ಆ ಪಂದ್ಯ ತಗ್ಲಾಕಂತ ಅವ್ರಿಗೆ. ಅವ್ರದ್ದು ಅಷ್ಟೇ, ಫಸ್ಟ್ 2 ಪಂದ್ಯ ಹೋಯ್ತು, ಸೋತೋದ್ರು ತೋಟದಲ್ಲಿ. ಆವಾಗ 1 ಪಂದ್ಯ ಸೋತಿದ ತಕ್ಷಣ ವಾಲ್ಟಿ ಅವರು ಕುಂಟಾಮಕ್ಷಿ ಅಲ್ಲಿ ಆಡ್ತಾ ಇತ್ತು ಚಿಕ್ಕಬಳ್ಳಾಪುರದಲ್ಲಿ, ಅದನ್ನ ಕಳ್ಸಿದ್ರು ಇಲ್ಲಿಗೆ. ರೆಡಿ ಮಾಡಿದ್ರಿ, ಅದು ರೆಡಿ ಆಗಿ ಒಂದೊಂದು ಸೆಟ್ ಆಗಿ 1-2 ವಾರ ಬೇಕಲ್ವಾ. ಸೊ ಅದಕ್ಕೆ ಅಷ್ಟೊಳಗಡೆ ಒಂದು ದೇನಹಳ್ಳಿ, ಚಿಕ್ಕಬಳ್ಳಾಪುರ ಚೆನ್ನಪ್ಪನವ್ರ ಹತ್ರ ಒಂದು ಹೆಣ್ಣು ಆಡ್ತಾ ಇತ್ತು, ಮಕ್ಷಿ ಹೆಣ್ಣು, ಕಲ್ದು ಮಣ್ಣು ಅಂತೀರಿ, ಬಿಳೆ ಬಾಲ. ಅದಕ್ಕೆ ಸೆಂಟ್ರಲ್ 4 ಬಾಲ ಬಿಳೆದು, ಹತ್ ಕಡೆ 6 ಬಾಲ, ಅರ್ಥ 4 ಬಾಲ.
ಆ ಎಂಡ್ ಎತ್ಕೊಂಬಂದ್ರಿ ಅದು ಕೆಳಗೆ ಆಡೋದು ನಮ್ಮ ಮನೆ ಮಾಡಿದ ಮೇಲೆ ನೀನ್ ನಂಬ್ತಿರಲ್ಲ ಅದನ್ನ ಅಕ್ಕಿ ಇಟ್ಕೊಳಕ್ ನಾನು ಮಾಡಿ ಮೇಲೆ ಇಟ್ಕೊಂಡು ಟವಲ್ ಹಾಕಿ ಟ್ರೈ ಮಾಡ್ಬಿಟ್ಟಿದ್ದೆ. ಅಷ್ಟು ಕೆಳಗಡೆ ಅದು ನನಗೆ ಗೊತ್ತಿರಲಿಲ್ಲ, ಅಷ್ಟು ಕೆಳಗಡೆ ಬರೋದು ಅದು. ಆಮೇಲೆ ನೋಡಿದ್ರೆ ತೋಟದ ಅಕ್ಕಿ ಅದು ಪಂದಿಕ, ಅದು ನೋಡಿತ್ತು. ಅರ್ಥ ಆಯ್ತಾ? ಸೊ ಆಮೇಲೆ ನಮ್ಮ ಕುಂಟ ಮಕ್ಷಿ ನಿಂತ್ಕೊಂಡ್ಬಿಡ್ತು. ಅವ್ರದ್ದು 2 ಅಕ್ಕಿ ಹೊಡೆದಾಕ್ಬಿಡ್ತು. ಆದ್ರೆ ಒಂದು ಹೇಳ್ತೀನಿ, ಯಾರಿಗೂ ಗೊತ್ತಿಲ್ಲ ಇದು, ಗೊತ್ತು. ಬಟ್ ಏನಾಯ್ತು ಅಂದ್ರೆ ಪಾಪ ಪೈಲ್ವಾನ್ ರಾಜಣ್ಣ ಅವರು ಒಂದ್ ಕಡೆಯಿಂದ ಅಕ್ಕಿ ತಂದಿದ್ರು. ಬೂದಾಳದ ಗಂಡು ಶಿಲ್ಗಡ ಹತ್ರ ಹೂಮರಲ್ಲಿ ಅಕ್ಕಿ ಬಿದ್ದೋಗ್ಬಿಟ್ಟು ಚಿಂತಾಮಣಿ ರಾಜಪ್ಪ ಅವ್ರದ್ದು ಅಕ್ಕಿ ಸಾಯಂಕಾಲ ಆಡ್ತಾ ಇತ್ತು. ಸೇಮ್ ಹೂಮರ್ ಸ್ಟೋರಿ ಹೇಳಿದ್ನಲ್ಲ, ಅದೇ ತರ ಅಕ್ಕಿ ಆಡ್ತಾ ಇತ್ತು. ಆ ಅಕ್ಕಿನ ತಂದು ಕಳ್ಳ ಮಾಡಿದ್ರು. ಅಂದ್ರೆ ಅವ್ರಿಗೂ ವಿನ್ ಅಂಡ್ ವಿನ್ ಸಿಚುಯೇಷನ್. ಅವ್ರದ್ದು 2 ಗೆದ್ದಿತ್ತು. ಇವ್ರು ಒಂದು ಮಕ್ಷಿ ಹಣ್ಣು ಹೊಡಿತಲ್ಲ ಬಾಲ, ಬಿಳೆ ಬಾಲ ಹಣ್ಣು, ಇನ್ನು 2ರಲ್ಲಿ ಗೆಲ್ಲೇಬೇಕು ಇವ್ರು. ಅಷ್ಟೊಳಗೆ ಅಕ್ಕಿ ಎತ್ಕೊಂಡ್ಬಂದ್ರು ಅವ್ರು ಹೋಗಿ. ಅದನ್ನ ಹೂಮರಲ್ಲಿ ಇದನ್ನ ಕೇಳ್ಕೊಂಡು ಕಾಡಿ ಬೇಡಿ ಎತ್ಕೊಂಡ್ಬಂದ್ರು. ಅರ್ಥ ಆಯ್ತಾ? ಆ ಅಕ್ಕಿನ ಎಣ್ಣಾಕಿ ಕಳ್ಳ ಮಾಡಿದ್ರು. ಅದು ಒಂದ್ 2 ದಿನ ಕುತ್ಕೊಂತು. 3ನೇ ದಿನ ಅಕ್ಕಿ ಜಾಗ ಬಿಡ್ತು, ಹುಡ್ಕೊಂಡೋಯ್ತು ವಾಪಸ್ ಶಿಡ್ಲಘಟ್ಟ ಕಡೆ. ಇವ್ರಿಗೆ ದಿಗ್ಲೆತ್ಕೊಂಡು ಸೀದಾ ಪಾಪ ರಾಜಣ್ಣು ಮಾಚಿಂಗ್ ಹೇಳ್ಬಿಟ್ಟು ಮಜಾ ಅಕ್ಕಿ ಬಂದ್ರೆ ನೋಡ್ಕೊ, ನಾನು ಅಲ್ಲಿ ಓದ್ತೀನಿ ಹೋಗ್ಬಿಡ್ತದೆ ನನ್ನ ಮಗಂದು ಅಂದ್ಬಿಟ್ಟು ಹೊರಡು ಹೋದ್ರು. ಅದು ಹೋಗೋಷ್ಟು ಹೋಗೈತೆ, ದಾರಿ ಸಿಕ್ಕಿಲ್ಲ, ವಾಪಸ್ ಬಂದೈತೆ. ಬಿಕಾಸ್ ಅದು ಹೂಮರ್ ಅಲ್ಲ, ಮ್ಯಾಗ್ನೆಟ್ ರಿಸೆಪ್ಷನ್ ಒಂದು ಲೆವೆಲ್ ವರ್ಕ್ ಆಗುತ್ತೆ ಅಷ್ಟೇ. ಅದಕ್ಕೆ ಕಂಪ್ಲೀಟ್ ಅದ್ರ ಡೆಸ್ಟಿನೇಷನ್ ರೀಚ್ ಆಗಲ್ಲ, ವಾಪಸ್ ಬಂದ್ಬಿಡ್ತಕ್ಕೆ. ಅವ್ರು ಹೊಲ್ಟೋಗವ್ರೆ ಅಕ್ಕಿ ನೋಡ್ಕೊಂಡು ನಾವಿಲ್ಲಿ ಬಂದೈತೆ. ನಾನು ಸ್ಕೂಲಲ್ಲೇ ಇದ್ದೀನಿ, ಹೈಸ್ಕೂಲ್ ಹುಡುಗ ನಾನು. ನಮ್ಮ ಪಕ್ಕದಲ್ಲೇ ಇದ್ದು ಗೌರ್ಮೆಂಟ್ ಸ್ಕೂಲು, ಅವ್ರ ಮನೆ ಇಲ್ಲೇ ಇದ್ದಿದ್ದು. ಅರ್ಥ ಆಯ್ತು? ಆಪೋಸಿಟ್. ನಾನು ಮಧ್ಯಾಹ್ನ ಊಟಕ್ಕೆ ಬಂದ, ಊಟ ಮುಗಿಸ್ಕೊಂಡು ಬಂದೆ. ಮಧ್ಯೆ ಒಂದು ಪೀರಿಯಡ್ ಆಟ ಆಡಕ್ಕೆ ಬಿಡ್ತಾರೆ. ಅವಾಗ ಬಂದು ನೋಡ್ತಾ ಇದ್ದೆ, ಅಕ್ಕಿ ಆಡ್ತಾ ಇದ್ದೆ. ನನಗೆ ತೋರಿಸಿದ್ರು ರಾಜಣ್ಣ ಅಕ್ಕಿ, ನೋಡಿದ್ದೆ. ಅಯ್ಯಂಕಾರ ಅಕ್ಕಿ, ಟಾಪ್ ಸಬ್ಜಾ ಗಂಡು. ಅರ್ಥ ಆಯ್ತಾ? ಅಕ್ಕಿ ಆಡ್ತಾ ಇದೆ. ಬಂದ್ಬಿಟ್ಟಿದೆ ಬಿಡು ಅನ್ಕೊಂಡು ನಾನು ಬಿಟ್ಟಿರ್ತೆ. ಯಾವ್ದು ನನಗೆ ಗೊತ್ತಿಲ್ಲ, ಅಕ್ಕಿ ಹೋಗಿರೋದು ಗೊತ್ತಿಲ್ಲ, ಬಿಟ್ಟಿರೋದು ಅಕ್ಕಿ ಮಾಮೂಲಿ ಬಿಟ್ಟು ಟೂರ್ನಿ ಕಳ್ಳ ಮಾಡಿ ಒಣಗಿಸ್ತಾ ಇದ್ದೋ ಉಡಂಗ್ ಬಿಟ್ಟವನು ಅನ್ಕೊಂಡಿದ್ದೀನಿ. ಆಡ್ತಾ ಆಯ್ತು ಅಕ್ಕಿ. ನಾನು ಕ್ರಿಕೆಟ್ ಆಡ್ಕೊಂಡು ಆಮೇಲೆ ಹೋಗಿದ್ದೆ. ಆಮೇಲೆ ನಾನು ಆಡ್ತಾ ಇತ್ತಲ್ಲ, ಆಮೇಲೆ ನೋಡಿದೆ ವಾಡ್ದು ಅಕ್ಕಿ ಕುತ್ಕೊಂತು. ಸಾಯಂಕಾಲ 5 ಗಂಟೆ ಸ್ಕೂಲ್ ಬಿಟ್ಟಾಗ 5-5:30 ಕುತ್ಕೊಂಡ್ಬಿಡ್ತು ಅಕ್ಕಿ. ನಾನು ಹೊರಟದ ಮನೆಗೆ. ಆದ್ರೆ ಅಲ್ಲಿ ನಾವು ಅಕ್ಕಿ ಆಡ್ಸಿದ್ರ ಪಂದಿಗೆ ಆಡಿದ್ರಲ್ಲ ಹುಚ್ಚ ಅಂತ, ಮುನಿಯಪ್ಪ ಅಂತ ಅವ್ರ ಹೆಸರು. ಅವ್ನು ಹುಚ್ಚ ಏನ್ ಮಾಡ್ಬಿಟ್ಟಾನೆ, ಅಕ್ಕಿನ ಚಮಕಾಯಿಸವನೆ. ಕುತ್ಕೊಂಡಿಲ್ಲ ಅಕ್ಕಿ, ಖಾಲಿ ಜೊತೆ ಮೇಲೆ ಜುಬ್ಕಿ ಹಾಕಿರೋದು ಅವತ್ತು. ಬರೀ ಎಣ್ಣೆ ಹಾಕಿರೋದಕ್ಕೆ ಈ ಮನೆ ಇಲ್ಲಿ, ಅಲ್ಲಿಂದ ಒಂದು 100 ಮೀಟರ್ಸ್ ಅಲ್ಲಿ ಇನ್ನೊಂದು ಮನೆ ನಮ್ಮ ಅಕ್ಕಿ, ಅಲ್ಲೆಲ್ಲ ಅಕ್ಕಿ ಬಿಟ್ಟು ಚಮಕಾಯಿಸವನೆ. ಕುತ್ಕೊಂಡಿಲ್ಲ ಅಕ್ಕಿ, ಖಾಲಿ ಛತ್ರಿ ಮೇಲೆ ಜುಬ್ಕಿ ಹಾಕ್ಬಿಟ್ಟಿದೆ. ನಾನು ಯಾರೋ ಅವರೇ ಬಿಡಿ ಇಳಿಸ್ಕೊಂತಾರೆ ಅನ್ಕೊಂಡು ಹೊರಟೋಗಿದ್ದೀನಿ. ಅವನೇ ಹೊರಟು ಅಕ್ಕಿ ಇಟ್ಕೊಂಡ್ಬಿಟ್ಟಾನೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಪಂದ್ಯ ಕೇಳ್ದವನ್ಗೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ತುಳಿದು ಬಿಡ್ತಾನೆ. ಖಂಡಿತ. ಆ ದೇವ್ರನ್ನ ನಂಬ್ತಿರಲ್ಲ, ಆ ಅಕ್ಕಿ ಏನಾದ್ರೂ ಅವತ್ತು ಅವ್ನು ಹಿಡ್ಕೊಂಡು ಹೋಗಿಲ್ಲ ಅಂದಿದ್ರೆ ಕುಂಟ ಮಕ್ಷಿ ಹೊಡೆದಾಕ್ಬಿಡೋದು. ಅಷ್ಟು ಟೈಮ್ ಇತ್ತು. ನಾನು ನೋಡಿದ್ದೆ ಕಣ್ಣಾರ, ಸಾಯಂಕಾಲ ಕುತ್ಕೊಂಡು ಸರ್ ಅಕ್ಕಿ ಅದು. ಅಂದ್ರೆ ನಾನು ಹೇಳ್ತಿರೋದಂದ್ರೆ ಮಾರಲ್ ಆಫ್ ದ ಸ್ಟೋರಿ, ಸೊ ಹಾಗೇತನ ಯಾರಿಗೂ ಬೇಡ ಬೇಡ ಅಂದ್ರೆ ನಾನು ಅನ್ನೋದು ಇರ್ಕೂಡ್ದು ಅಕ್ಕಿಲೇ. ನಾನು ಅನ್ನೋದಿದ್ರೆ ಅಕ್ಕಿ ಹೆಂಗನ ದೇವ್ರು ತುಳ್ದಾಕ್ತಾನೆ ನಿಮ್ಮನ್ನ ಅಂತ ಹೇಳ್ತಾರೆ. ನಾನು ಅನ್ನೋದು ಬಂತು, ಬರಬಾರ್ದು ಅಕ್ಷಯ್. ನೀವು ಅಕ್ಕಿ ಬಿಡ್ಬೇಕಾದ್ರೆ ಒಳ್ಳೆ ಮನ್ಸಿಂದ ಬಿಡ್ಬೇಕು. ನಂದಲ್ಲ, ದೇವ್ರ ಮೇಲೆ ಭಾರ ಹಾಕಿ ಬಿಡ್ತಾ ಇದೀನಿ ಅಂತ ಬಿಡ್ಬಿಡ್ಬೇಕು ಅಷ್ಟೇ. ಯಾಕಂದ್ರೆ ನಮ್ ಕೈಲಿ ಏನಿರಲ್ಲ, ಆಡೋದು ಅದೇ ಕಿಂಗು. ನಾವೆಲ್ಲ ಬರೀ ನೆಪ ಮಾತ್ರ ಅಷ್ಟೇ. ನಾವು ಸೂಪರ್, ನಾವ್ ವೇಸ್ಟ್. ಅಕ್ಕಿ ನೀವು ನಂಬ್ತಿರಲ್ಲ, ನಾನು ಹೇಳ್ತಾ ಇದೀನಿ ಇವತ್ತು, ಹಕ್ಕಿಗಿರೋದು ಪವರ್ ನಾವು ಅದ್ರ ಮುಂದೆ ವೇಸ್ಟ್. ಯಾಕೆ ಗೊತ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಹಕ್ಕಿ ಒಂದು ಕಾಲ್ ಮೇಲೆ ನಿಂತ್ಕೊಳುತ್ತೆ, ಜಪ ಮಾಡುತ್ತೆ. ಋಷಿ ಮುನಿ ಆ ಒಂದ್ ಕಾಲ್ ಮೇಲೆ ನಿಂತ್ಕೊಂಡು ತಪಾಸ್ ಮಾಡೋದು ಎಷ್ಟು ಕಷ್ಟ ಗೊತ್ತಿಲ್ಲ ನಿಮ್ಗೆ? ನೀವು ಒಂದ್ ನಿಮಿಷ ನಿಂತ್ಕೊಂಡು ಕಣ್ ಮುಚ್ಕೊಂಡು ಒಂದ್ ಕಾಲ್ ನಿಂತ್ಕೊಳ್ರಿ. ಆಮೇಲೆ ಅದು ಸವ್ಯಸಾಚಿ ಇದ್ದಂಗೆ. ಸವ್ಯಸಾಚಿ ಅಂತ ಯಾರನ್ನ ಕರೀತಾರೆ ಹೇಳ್ರಿ? ಅರ್ಜುನನ್ ಕರೀತಾರೆ. ಅರ್ಜುನನ್ನ ಸವ್ಯಸಾಚಿ ಅಂತ ಯಾಕೆ ಕರೀತಾರೆ ಹೇಳಿ? ಅವನು 2 ಕೈಯನ್ನು ಈಕ್ವಲ್ ಆಗಿ ಪವರ್ ಇತ್ತಂತೆ. 2 ಕೈಯಲ್ಲ, 2 ಬಲ. ನಮ್ಗೆ ರೈಟ್ ಹ್ಯಾಂಡ್ ಸ್ಟ್ರಾಂಗ್, ನಾನು ಲೆಫ್ಟಿ ಅಲ್ಲ. ಅವನಿಗೆ ಅರ್ಜುನನ್ಗೆ 2 ಕೈ ಒಂದೇ ಈಕ್ವಲ್. ಈಗ ನಮ್ಗೆ ಬಲಗೈಯಲ್ಲಿ ಹೆಂಗ್ ಮಾಡಬಿಡ್ತಾನೋ, ಎಡಗೈಯಲ್ಲಿ ಅಷ್ಟೇ ಇದ್ರಲ್ಲಿ ಬಿಡ್ತಾನೆ. ಅಷ್ಟೇ ಅಕ್ಯುರೇಟ್ ಆಗಿ, ಅಷ್ಟೇ ಎನರ್ಜೆಟಿಕ್ ಆಗಿ ಬಿಡ್ತಾನೆ ಹಕ್ಕಿ. ನಂಗೆ 2 ತೋಳ್ನು ಕರೆಕ್ಟ್ ಆಗಿ ಉಪಯೋಗಿಸ್ತದೆ. ಸೊ ಅರ್ಜುನ ಒಂಥರ 2 ಈಕ್ವಲ್ ಆಗಿ ಇದ್ ಮಾಡೋದು. ಸವ್ಯಸಾಚಿ ಅಂದ್ರೆ ಅದೇ ಅರ್ಥ. ಅರ್ಜುನಿಗೆ ಯಾಕೆ ಅಭಿವೃದ್ಧಿತ್ತು ಅಂತಂದ್ರೆ ಅವನು 2 ಆರ್ನು ಕರೆಕ್ಟ್ ಆಗಿ ಅದೇ ಲೆವೆಲ್ ಆಗಿ ಯೂಸ್ ಮಾಡ್ತಾನೆ ಅಂತ. ಸೊ ಆ ಲೆಕ್ಕದಲ್ಲಿ ಅಕ್ಕಿಗಳು ಗ್ರೇಟ್. ನಾವು ಸುಮ್ಮನೆ ಅಷ್ಟೇ ಅಕ್ಕಿ ಆಡ್ಸೋದು ಅಷ್ಟೇ, ನಮ್ದೇನಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಇದು ಪಂದ್ಯಗಳ ಬಗ್ಗೆ ಇದಾಯ್ತು, ಇಷ್ಟ ಆಯ್ತು. ಬೇರೆ ಅಕ್ಕಿ ಬಿಡ್ತೀರಾ? ಬೇರೆ ಬೇಡ, ಪಾಸ್ ಮಾಡ್ತೀವಿ.